ಏನು 1985 ನಂತರ ಡಾಕ್ಟರ್ ಮೋಹನ್ ಆಳ್ವ ಅವರು ಭಾಳ ಕ್ರಾಂತಿ ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ. ಅವರೊಟ್ಟಿಗೆ ನಾವು ಇದ್ದವರು, ಅವ್ರ ನೋಡ್ಕೊಂಡು ಬೆಳೆದವರು ಹಾಗಾಗಿ ಅಂಥವರು ಶೈಕ್ಷಣಿಕ ಏನು ಶಿಕ್ಷಣದ ಮೇಲೆ ತುಂಬ ಅಭಿಮಾನ ಇರ್ತಕ್ಕಂಥವ್ರು. ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ. ಹಾಗಾಗಿ ಅವರಿಂದ ನಾನು ನಮ್ಮ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿಸ್ಬೇಕಂದ್ಬಿಟ್ಟು ನನಗೆ ಬಹಳ ಆಸೆ ಇತ್ತು. ಅವರು ಬರ್ತಾ ಇದ್ದಾರೆ, ಅವರು ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಶಾಲಾ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಂಡು ನಾವು ಆಲ್ಟಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಮೋಹನ್ ಆಳ್ವ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ, ಇನಾಗ್ಯುರೇಟರ್ ಆಫ್ ದ ಫಂಕ್ಷನ್ ಆಗಿರ್ತಾರೆ. ಎರಡನೇದಾಗಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅಂತ, ಅವರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಗೆಸ್ಟ್ ಜಡ್ಜ್ ಆಗಿದ್ದಾರೆ. ಅವರು ನ್ಯಾಷನಲ್ ಲಾ ಸ್ಕೂಲ್ ಅಂತ ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ. ಅದು ಒಂದು ಪ್ರತಿಷ್ಠಿತ ಸಂಸ್ಥೆ. ಅದು ಬೊಮ್ಮಾಯಿ ಗೌರ್ಮೆಂಟಲ್ಲಿ ಮಾಧುಸ್ವಾಮಿ ಅವರು ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆದಾಗ ಇವರು ಲಾ ಸೆಕ್ರೆಟರಿ ಆಗಿದ್ದರು. ಲಾ ಸೆಕ್ರೆಟರಿ ಆಗಿದ್ದುಕೊಂಡು ನಮ್ಮ ಕರ್ನಾಟಕಕ್ಕೆ ಎಷ್ಟು ಸೀಟ್ ಕೊಡಬೇಕು ಅಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಒಪ್ಪಿಸ್ಕೊಂಡು ಅದನ್ನು ಒಂದು ಅಮೆಂಡ್ಮೆಂಟ್ ಮಾಡಿಕೊಂಡು ಅವರು ಅದನ್ನು ಒಂದು ನ್ಯಾಷನಲ್ ಲಾ ಸ್ಕೂಲಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಇರಬೇಕು ಅಂದ್ಬಿಟ್ಟು ಒಂದು ಭಾಳ ಹೋರಾಟ ಮಾಡಿರ್ತಕ್ಕಂಥವ್ರು. ಶೈಕ್ಷಣಿಕ ಅವರು ಶಿಕ್ಷಣದ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ನ್ಯಾಯಮೂರ್ತಿಗಳು ಕೂಡ ಅವರು. ಸೊ ಅವರು ಆ ಸಮಾರಂಭದ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ವಿಟೇಷನ್. ಆಮೇಲೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ CL ಬಾಲಕೃಷ್ಣ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ, CL ಬಾಲಕೃಷ್ಣ ಅಂತ. ಆಮೇಲೆ ಮಾಜಿ MLC ಗೋಪಾಲಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ, ಮುಖ್ಯ ಅತಿಥಿಗಳಾಗಿರ್ತಾರೆ. ಆಮೇಲೆ HK ಪಾಂಡು ಅಂತ, ಅವರು DDPI ಉಪನಿರ್ದೇಶಕರು, ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸನ, ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಮೇಡಮ್ ದೀಪಾ ಮೇಡಮ್ BO ಇರ್ತಾರೆ, ಅವರು ಕೂಡ ಉಪಸ್ಥಿತರಿರ್ತಾರೆ. ಆಮೇಲೆ ಜಗದೀಶ್ ಸರ್ ಅಂತ, ಅವರು ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವರು ಕೂಡ ಆ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಶೀನಾ ಸರ್ ಅಂತ, ಶೀನಾ ಮಾಸ್ತಿಕಟ್ಟೆ, ಅವರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮೆಂಬರ್, ಗವರ್ನಿಂಗ್ ಕೌನ್ಸಿಲ್ ಮೆಂಬರು, ಅವರು ಕೂಡ ಆ ಸಮಾರಂಭದಲ್ಲಿ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಆ ಸಮಾರಂಭದಲ್ಲಿ ಬಂದು ಅದು 5:30ಯಿಂದ 8:30 ತನಕ ಸಭಾ ಕಾರ್ಯಕ್ರಮ ಇರುತ್ತೆ. 8:30ಯಿಂದ 10:00 ತನಕ ಒಂದು ವಿದ್ಯಾಭೂಷಣ ಸ್ವಾಮೀಜಿ, ಕರ್ನಾಟಕ ಶಾಸ್ತ್ರ ಸಂಗೀತದಲ್ಲಿ ಭಾಳ ದೊಡ್ಡ ಹೆಸರು ವಿದ್ಯಾಭೂಷಣ್ ಸ್ವಾಮೀಜಿ, ವಿಶೇಷವಾಗಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ. ಸೊ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ವಿಶೇಷವಾಗಿ ಆ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತೇವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ರಂಗದಲ್ಲಿರ್ತಕ್ಕಂಥವರು, ಪ್ರೊಫೆಸರ್ಸು, ಲೆಕ್ಚರರ್ಸು, ಶಿಕ್ಷಕರು, ರಿಟೈರ್ಡ್ ಟೀಚರ್ಸು, ಮತ್ತು ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನವರು, ಮತ್ತು ಏನು ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಬೇರೆ ಬೇರೆ ಸಂಘಟನೆಗಳು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೇನೆ.